ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 33. ಅಣ್ಣ, ನಾಳೆ ಸೀರೆ ಉಡಿಸಲು ಸಿಂಚನ ಅಕ್ಕನನ್ನು ಬರ ಹೇಳಲ್ಲ ಎಂದು ಮುದ್ದಾಗಿ ಕೇಳಿದಳು. ಏನು ಬೇಕಾಗಿಲ್ಲ, ನಿನಗೆ ಸೀರೆ ಉಡಿಸುವವರನ್ನು ನಾನೇ ಕರೆದುಕೊಂಡು ಬರ್ತೀನಿ ಎಂದು ಕೋಪದಲ್ಲಿ ಹೇಳಿದನು. ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ನಿನಗೆ, ನಾನು ಕರೆದರೆ ನಿನಗೇನು ಕಷ್ಟ ಅಂತೀನಿ. ಅವನು ಇವಳ ಕಡೆ ಕೆಂಗಣ್ಣು ಬೀರಿದನು. ನೀನು ಹಾಗೆ ನೋಡಿದರೆ ನಾನೇನು ಹೆದರಿಕೊಳ್ತೀನಾ? ಇಲ್ವಲ್ಲ, ಮತ್ತ್ಯಾಕೆ ಈ ಬಿಲ್ಡಪ್ ಎಂದ ತಕ್ಷಣ ಅವಳ ಮಾತಿಗೆ ನಕ್ಕನು. ನಾಳೆ ಬೆಳಗ್ಗೆ ನಿನಗೆ ಸೀರೆ ಉಡಿಸಲು ಬರಬೇಕು ಅಷ್ಟೇ ಅಲ್ವಾ, ನಾನು ಕರೆದುಕೊಂಡು ಬರ್ತೀನಿ ಎಂದನು. ಮಾರನೇ ದಿನ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಯೂಟಿಷಿಯನ್ ಬಳಿಯಲ್ಲಿಯೇ ಸೀರೆ ಉಡಿಸಲು ಹೇಳಿದನು ಸೂರ್ಯ. ಸೀರೆ ಉಡಿಸಿ ಮೇಕಪ್ ಮಾಡುವವರನ್ನು ತಡೆದ ಚಿನ್ನು ನನಗೆ ಮೇಕಪ್ ಬೇಡ ಎಂದು ಹಠ ಹಿಡಿದು ಕುಳಿತಳು. ಇಲ್ಲಮ್ಮ, ನಿನ್ನ ಮುಖಕ್ಕೆ ಹೆಚ್ಚಿಗೆ ಮೇಕಪ್ ಮಾಡಿದರೆ ಚೆನ್ನಾಗಿ ಕಾಣಿಸುವುದಿಲ್ಲ. ನಿನ್ನದು ಸಹಜವಾದ ಸೌಂದರ್ಯ, ತುಂಬ ಸುಂದರವಾಗಿದೆಯಾ, ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ತೀನಿ ಎಂದು ಬ್ಯೂಟಿಷಿಯನ್ ಹೇಳಿದ ಮೇಲೆ ಸುಮ್ಮನಾಗಿದ್ದು ಚಿನ್ನು. ಆ ಓಲೆ ಸೀರೆಗೆ ಚೆನ್ನಾಗಿ ಕಾಣಿಸಲ್ಲ, ಆ ಓಲೆ ತೆಗಿರಿ, ನನ್ನ ಹತ್ರ ಇರುವ ಜುಮ್ಕಿ ಹಾಕ್ತೀನಿ, ಸಂಜೆ ವಾಪಸ್ ತಂದು ಕೊಟ್ಟರೆ ಆಯಿತು ಎಂದು ಬ್ಯೂಟಿಷಿಯನ್ ಹೇಳಿದರೆ ಬೇಡವೆಂದು. ನನಗೆ ಆರ್ಟಿಫಿಷಿಯಲ್ ಹಾಕಿದರೆ ಕಿವಿ ನೋವು ಬರುತ್ತೆ, ನನಗೆ ಹಿಡಿಸಲ್ಲ, ಇದೇ ಓಲೆ ಇರಲಿ ಎಂದಳು. ಈ ಹುಡುಗಿ ನಾನು ಹೇಳಿದರೆ ಕೇಳಲ್ಲ ಎಂದು ನಿಮ್ಮಣ್ಣನನ್ನು ಕರೆಯಿರಿ ಎಂದಳು. ಇವಳನ್ನು ಬಿಟ್ಟು ಸೂರ್ಯ ಎಲ್ಲೋ ಹೊರಟು ಹೋಗಿದ್ದ. ಫೋನ್ ಮಾಡಿ ಕರೆದಳು. ನೋಡಿ, ನಿಮ್ಮ ತಂಗಿಗೆ ಈ ಓಲೆ ಸೀರೆಗೆ ಮ್ಯಾಚ್ ಆಗ್ತಿಲ್ಲ, ನಾನು ಬೇರೆ ಓಲೆ ಹಾಕ್ತೀನಿ ಎಂದರು. ಕೇಳುತ್ತಿಲ್ಲ ಎಂದರು ಬ್ಯೂಟಿಷಿಯನ್. ಚಿನ್ನು, ಇವತ್ತೊಂದು ದಿನ ಹಾಕು, ಫಂಕ್ಷನ್ ಮುಗಿಯುತ್ತಿದ್ದ ಹಾಗೆ ತೆಗೆಯುವಂತೆ ಎಂದು ಹೇಳಿದ ಮೇಲೆ ಅವಳು ಒಪ್ಪಿದ್ದು. ಮೊದಲ ಬಾರಿಗೆ ಸೀರೆ ಉಟ್ಟು ಮಹಾಲಕ್ಷ್ಮಿ ಹಾಗೆ ಕಾಣಿಸುತ್ತಿದ್ದಳು. ಸೂರ್ಯ ಅವಳನ್ನೇ ನೋಡುತ್ತಿದ್ದವನು ಕೈಯಲ್ಲಿ ಲಟಿಕೆ ಮುರಿದು ದೃಷ್ಟಿ ತೆಗೆದು, ಇವತ್ತು ಅಮ್ಮ ನಿನ್ನನ್ನು ನೋಡಿದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರೋ ಗೊತ್ತಿಲ್ಲ ಎಂದನು. ಊರ ಹಬ್ಬಕ್ಕೆ ಅನ್ನಪೂರ್ಣ ಅವರು ತುಂಬ ಸಲ ಸೀರೆ ಉಟ್ಕೋ ಎಂದು ಹೇಳಿದರೂ ಇವಳು ಕೇಳುತ್ತಿರಲಿಲ್ಲ. ಅಣ್ಣ, ನನಗೆ ಬೈಕಲ್ಲಿ ಸೈಡಿಗೆ ಕೂತ್ಕೊಳ್ಳೋಕ್ಕೆ ಬರಲ್ಲ ಎಂದಳು. ಏನಾಗಲ್ಲ ಚಿನ್ನು, ನನ್ನನ್ನು ಗಟ್ಟಿಯಾಗಿ ಹಿಡಿದು ಕುಳಿತುಕೋ ಎಂದರೆ ಹತ್ತೋಕೆ ಬರಲ್ಲ, ಇನ್ನು ಹಿಡಿದು ಹೇಗೆ ಕೂತ್ಕೊಳ್ಳಲಿ ನಾನು ಎಂದು ಅಳುವ ಮುಖ ಮಾಡಿ ಹೇಳಿದಳು. ನಿನಗೆ ಕಾಲೇಜಿಗೆ, ನನಗೆ ಆಫೀಸಿಗೆ ಎರಡಕ್ಕೂ ಟೈಮ್ ಆಗುತ್ತೆ, ಮನೆಯ ತನಕ ಕೂರು, ಅಲ್ಲಿಂದ ಬೇಕಿದ್ರೆ ಕಿರಣನಿಗೆ ಹೇಳ್ತೀನಿ, ಕಾರಿನಲ್ಲಿ ಡ್ರಾಪ್ ಮಾಡುತ್ತಾನೆ ಎಂದನು. ಕಿರಣ ಎಂದ ತಕ್ಷಣ ಬೇಡ, ನೀನೇ ಬಿಡು ಎಂದು ಹಾಗೂ ಹೀಗೂ ಮಾಡಿ ಸೂರ್ಯನನ್ನು ಗಟ್ಟಿಯಾಗಿ ಹಿಡಿದು ಕುಳಿತು ಬಿಟ್ಟಳು. ಅಣ್ಣ, ನಿಧಾನವಾಗಿ ಓಡಿಸು, ಇಲ್ಲದಿದ್ದರೆ ಗಾಡಿಯಿಂದ ಜಂಪ್ ಮಾಡಿ ಬಿಡ್ತೀನಿ ಎಂದು ನಕ್ಕಳು. ಬಿಡ್ತು ಅನ್ನು ಚಿನ್ನು, ಹಾಗೆಲ್ಲ ಮಾತನಾಡಬಾರದು, ಸೆರಗು ಮೇಲೆ ಹಿಡಿದು ಗಟ್ಟಿಯಾಗಿ ಕುಳಿತುಕೋ, ಏನಾಗಲ್ಲ ಎಂದನು. ಇವರ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದವನು ಇವರು ಬಂದ ತಕ್ಷಣ ಹಾಗೆ ಸ್ತಬ್ಧವಾದನು ಕಿರಣ್. ಮೊದಲ ಬಾರಿಗೆ ತನ್ನ ಹೃದಯದ ಒಡತಿಯನ್ನು ನೋಡಿ ಹೃದಯ ಏರುಪೇರಾಯಿತು. ಈ ಸೀರೆಯಿಂದ ಇವಳ ಅಂದ ಹೆಚ್ಚಿದೆಯೋ ಇಲ್ಲ ಇವಳಿಂದ ಈ ಸೀರೆಗೆ ಮೆರಗು ಬಂದಿದೆಯೋ ಒಂದು ತಿಳಿಯುತ್ತಿಲ್ಲ. ಅದಕ್ಕೆ ಏನು ನಮ್ಮ ಯೋಗರಾಜ್ ಭಟ್ರು ಬರೆದಿರುವುದು, ಸೀರೆಲಿ ಹುಡುಗಿಯರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ಮ ಟೀಚರು ಎಂದು ಯೋಚಿಸುತ್ತಾ ಅವನ ಕಣ್ಣು ಮಾತ್ರ ಅಲುಗಿಸಿರಲಿಲ್ಲ. ಮೂವರು ಒಳಗೆ ಬಂದವರು. 5 ನಿಮಿಷ, ಸ್ನಾನ ಮಾಡಿ ಬರ್ತೀನಿ ಎಂದು ಸೂರ್ಯ ಬಚ್ಚಲ ಮನೆ ಹೊಕ್ಕನು. ಇವಾಗ ಇದ್ದಿದ್ದು ಇಬ್ಬರೇ. ಚಿನ್ನು ಏನೋ ತೆಗೆದುಕೊಳ್ಳಲು ಬಾಗಿದರೆ ಅವಳ ಸೊಂಟ ಇಣುಕಿತು. ಕಿರಣನ ಕಣ್ಣು ಬೇಡ ಎಂದರೂ ಅವಳ ಸೊಂಟವನ್ನೇ ನೋಡುತ್ತಿತ್ತು. ಚಿನ್ನು ಕತ್ತೆತ್ತಿ ನೋಡಿದವಳಿಗೆ ಕಿರಣ ತನ್ನ ಸೊಂಟವನ್ನು ನೋಡುತ್ತಿರುವುದನ್ನು ಗಮನಿಸಿ ಕಸಿವಿಸಿಯಾಗಿ ಸೆರಗಿನಿಂದ ಸೊಂಟ ಮುಚ್ಚಿ ಕಿರಣನನ್ನೇ ಕೊಲ್ಲುವ ಹಾಗೆ ನೋಡಿದಳು. ತಕ್ಷಣ ನೋಟ ಬದಲಿಸಿದವನು ಅವಳಿಗೆ ತಿರುಗಿ ನಿಂತನು. ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕಣೋ ಗುಂಡಿನ ದಾಸ್ಯ. ನಾಗೇಂದ್ರ ಪ್ರಸಾದ್ ಅವರಿಗೆ ಇನ್ನೆಂತಹ ಅನುಭವ ಆಗಿರಬಹುದು ಈ ಹಾಡು ಬರೆಯಲು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವನು ಒಮ್ಮೆ ತಲೆಯನ್ನು ಅಲ್ಲಾಡಿಸಿದನು. ನಾನು ಇಷ್ಟೊತ್ತಿಗೆ 10 ಸರಿ ರೆಡಿಯಾಗುತ್ತಿದ್ದೆ, ನೀನು ನೋಡಿದರೆ ಇಷ್ಟು ಹೊತ್ತು ಮಾಡಿದ್ದೀಯಾ ಎಂದನು. ಸೊಂಟದ ವಿಷಯ ಮರೆಯಬೇಕಲ್ಲ, ಅದಕ್ಕೆ ಹಾಗೆ ಮಾತು ಮರೆಸಿ ಕೇಳಿದ. ಮತ್ತೆ ನನ್ನ ಹಾಗೆ ರೆಡಿನೇ ಆಗಿಲ್ಲ, ಹಾಗೆ ನಿಂತಿದ್ದೀರಾ? ಒಂದು ಪ್ಯಾಂಟು ಶರ್ಟ್ ಹಾಕಿಕೊಳ್ಳುವುದಕ್ಕೂ ಸೀರೆ ಉಡುವುದಕ್ಕೂ ತುಂಬ ವ್ಯತ್ಯಾಸವಿದೆ. ತಕ್ಷಣ ತೂರಿ ಬಂದಿತು ಅವಳ ಮಾತು. ಇವಳು ಅವನನ್ನೇ ನೋಡಿ ಹೇಳುತ್ತಿದ್ದರೆ ಅವನು ಮಾತ್ರ ಬೇರೆಡೆಗೆ ತಿರುಗಿ ಮಾತನಾಡುತ್ತಿದ್ದ. ಯಾರನ್ನು ಹಾಳು ಮಾಡಲು ಇಷ್ಟೊಂದು ಚೆನ್ನಾಗಿ ಸೀರೆ ಉಟ್ಟು ರೆಡಿಯಾಗಿದ್ದೀಯಾ ಎಂದನು. ನಾನು ಸೀರೆ ಉಟ್ಟರೆ ಯಾರು ಯಾಕೆ ಹಾಳಾಗುತ್ತಾರೆ, ಅವರಿಗೆ ಏನು ಕಷ್ಟ, ನೀವು ಏನು ಮಾತನಾಡುತ್ತಿದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ ಎಂದಳು.
ನಿನ್ನ ಟ್ಯೂಬ್ಲೈಟ್ ಅರ್ಥ ಆಗಲ್ಲ ಬಿಡು. ಹಾಗೆ ಅರ್ಥ ಆಗಿದ್ರೆ ನಾನು ಯಾಕೆ ಹೀಗಿರುತ್ತಿದ್ದೆ ಎಂದು ಗೊಣಗಿಕೊಂಡನು. ಅಪ್ಪಿತಪ್ಪಿಯೂ ಬಾಯಿ ಬಿಟ್ಟು ಹೇಳಲಿಲ್ಲ. ಏನು ಹೇಳ್ತಿದ್ದೀರಾ? ಅದೇನು ಜೋರಾಗಿ ಬಾಯಿ ಬಿಟ್ಟು ಹೇಳಿ ಎಂದರೆ ಏನಿಲ್ಲ ಬಿಡು ಎಂದು ಅಷ್ಟರಲ್ಲಿ ಸೂರ್ಯ ರೆಡಿಯಾಗಿ ಬಂದನು. ಕಾಲೇಜಿಗೆ ಬಂದವಳನ್ನು ಎಲ್ಲರೂ ಬಿಟ್ಟ ಬಾಯಿ ಬಿಟ್ಟಂಗೆ ನೋಡುತ್ತಿದ್ದರು. ಪ್ರಕೃತಿ ಸೀರೆ ಹಾಕಿದ್ದಳಾದರೂ ಚಿನ್ನು ತುಂಬ ಸುಂದರವಾಗಿ ಕಾಣುತ್ತಿರುವುದನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅವಳನ್ನು ನೋಡಿದರೆ ಕೆಂಡದ ಮೇಲೆ ನಿಂತಿರುವ ಹಾಗೆ ಆಡುತ್ತಿದ್ದಳು. ಹೇ ಹಳ್ಳಿ ಗರ್ಲ್, ಏನು ಇವತ್ತು ಇಷ್ಟೊಂದು ಮಿಂಚುತ್ತಿದ್ದೀಯಾ? ಯಾರನ್ನ ಇಂಪ್ರೆಸ್ ಮಾಡಲು ಎಂದು ವ್ಯಂಗ್ಯದಲ್ಲಿ ಹೇಳಿದರೆ, ನನಗಂತ ಕರ್ಮ ಬಂದಿಲ್ಲ, ಅದೇನಿದ್ರೂ ನಿಮ್ಮಂಥವರಿಗೆ ಮಾತ್ರ ಸರಿ ಎಂದು ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದಳು. ಇರ್ನಾರ್ದಲೇ ಇರುವೆ ಬಿಟ್ಟುಕೊಳ್ಳುವುದು ಅಂದರೆ ಇದೇ ಅಲ್ವಾ ಪ್ರಕು ಎಂದು ನಕ್ಕಳು ವಿದ್ಯಾ. ಮುಚ್ಕೊಂಡಿರೋಕೆ ಏನು ತಗೋತೀಯ ಎಂದು ಮೊದಲೇ ಕೋಪದಲ್ಲಿದ್ದವಳು ಇನ್ನೂ ಕೋಪಗೊಂಡಳು. ಸಿಂಚನ ಒಬ್ಬಳೇ ತನ್ನ ಬೈಕಿನಲ್ಲಿ ಮನೆಗೆ ಹೋಗುತ್ತಿರುವಾಗ ಕಾರೊಂದು ಅಡ್ಡಲಾಗಿ ನಿಂತಿತು. ಅದರಿಂದ ಇಳಿದವರು ದಯಾನಂದ್. ಇವರ್ಯಾಕೆ ಇಲ್ಲಿ ಬಂದರು ಎಂದು ಯೋಚಿಸಿ ಬೈಕಿನಿಂದ ಕೆಳಗಿಳಿದಳು. ಸಿಂಚನ, ಬಾ ಮನೆಗೆ ಹೋಗೋಣ, ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು ಎಂದರು. ಸಿಂಚನಾಳಿಗೆ ಮಾತ್ರ ಮಹದಾಶ್ಚರ್ಯವಾಯಿತು. ಒಂದು ದಿನಕ್ಕೂ ಪ್ರೀತಿಯಿಂದ ಮಾತನಾಡಿಸಿದವರಲ್ಲ, ತಾಯಿ ಇಲ್ಲದ ಮಗಳೆಂದು ಅಕ್ಕರೆಯಂತೂ ಮೊದಲೇ ಇಲ್ಲ. ಯಾವತ್ತೂ ಮನೆಗೆ ಕರೆಯದವರು ಇವತ್ತು ಕರೆಯುತ್ತಿದ್ದಾರೆ ಎಂದು. ಸಿಂಚನ, ನಿನಗೆ ಹೇಳ್ತಿರೋದು ಕೇಳುತ್ತಿಲ್ಲವಾ ಎಂದು ಗದರಿದರು. ನಾನು ಯಾಕೆ ಬರಲಿ? ನಾನು ಬರುವುದಿಲ್ಲ, ಅದೇನು ಇಲ್ಲೇ ಮಾತನಾಡಿ ಎಂದಳು. ರೋಡಲ್ಲಿ ಮಾತನಾಡುವ ವಿಷಯವಲ್ಲ ಇದು ಎಂದರು ದಯಾನಂದ್. ಸರಿ, ಗೀತಾ ದೊಡ್ಡಮ್ಮನ ಮನೆಗೆ ಹೋಗೋಣ, ಅಲ್ಲಿಯೇ ಮಾತನಾಡಬಹುದು ಎಂದಳು. ಅಲ್ಲಿ ಮಾತನಾಡುವ ವಿಷಯ ಆಗಿದ್ದರೆ ನಾನು ಅಲ್ಲೇ ಮಾತನಾಡುತ್ತಿದ್ದೆ. ಆದರೆ ಇದು ನಿನ್ನೊಬ್ಬಳ ಬಳಿಯೇ ಮಾತನಾಡಬೇಕು ಎಂದು ಮತ್ತೊಮ್ಮೆ ಮನೆಗೆ ಕರೆದರು. ಹಾಗಾದರೆ ಇಲ್ಲಿಯೇ ಮಾತನಾಡಿ ಎಂದಳು. ಇವಳು ನನ್ನ ಮಾತಿಗೆ ಬಗ್ಗುವವಳಲ್ಲ. ಇವಾಗ ಸಮಾಧಾನದಿಂದ ಮಾತನಾಡಬೇಕು ಎಂದು ಯೋಚಿಸಿ, ಸೂರ್ಯ ಯಾರು ಎಂದು ನೇರವಾಗಿ ಕೇಳಿದರು. ಸೂರ್ಯ ಎಂದ ತಕ್ಷಣ ಹೆದರಿದವಳು, ಸೂರ್ಯ ನಿಮಗೆ ಹೇಗೆ ಗೊತ್ತು? ಅವರು ನನ್ನ ಫ್ರೆಂಡ್ ಎಂದಳು. ಬರೀ ಫ್ರೆಂಡ್ ಅಷ್ಟೇನಾ ಎಂದು ಮತ್ತೆ ಪ್ರಶ್ನಿಸಿದರು ದಯಾನಂದ್. ಇಲ್ಲ, ಬರೀ ಫ್ರೆಂಡ್ ಅಲ್ಲ, ನಾನು ಅವರನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿದ್ದೀನಿ. ಅವಳ ಮಾತು ಕೇಳಿ ರೋಡಿನಲ್ಲಿ ನಿಂತಿದ್ದೀನಿ ಎನ್ನುವ ಪರಿಜ್ಞಾನವಿಲ್ಲದೆ ಕೆಂಡಾಮಂಡಲವಾದರು ದಯಾನಂದ್. ಸಿಂಚನ, ನೀನು ಏನು ಮಾತನಾಡುತ್ತಿದೆಯಾ ಎನ್ನುವ ಪ್ರಜ್ಞೆ ಇದೆಯಾ? ಕೋಟಿಗಳ ಒಡತಿಯಾಗಿರುವ ನೀನು ಹೋಗಿ ಹೋಗಿ ಒಬ್ಬ ಏನೂ ಇಲ್ಲದೇ ಇರುವ ಭಿಕಾರಿಯನ್ನು ಮದುವೆ ಆಗ್ತೀನಿ ಅಂತಿದ್ಯಲ್ಲ ಎಂದು ಸಿಡಿದರು. ಏನು ಕೋಟಿಗಳ ಒಡತಿ ಎಂದು ವಿಷಾದದ ನಗೆ ನಕ್ಕವಳು. ಕೋಟಿಗಿರುವವರೆಲ್ಲ ನೆಮ್ಮದಿಯಾಗಿರುವುದಿಲ್ಲ, ಅದಕ್ಕೆ ನಾನೇ ಉದಾಹರಣೆ. ಅಂದರೆ ಸೂರ್ಯನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನಿಮಗೆ ಹೇಗೆ ಇದೆಲ್ಲ ತಿಳಿಯಿತು? ಅದು ಹೇಗಾದರೂ ತಿಳಿಯಲಿ, ಅದು ನನಗೆ ಬೇಕಿಲ್ಲ. ಅವರು ಹಣದಲ್ಲಿ ಬಡವರೇ ಇರಬಹುದು, ಆದರೆ ಗುಣದಲ್ಲಿ ಶ್ರೀಮಂತರು. ಯಾರು ಏನೇ ಹೇಳಿದರೂ ನಾನು ಅವರನ್ನೇ ಮದುವೆಯಾಗುವುದು ಎಂದು ಅಲ್ಲಿ ನಿಲ್ಲದೆ ಹೊರಟು ಹೋದಳು. ನನ್ನ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ ಹೋಗ್ತಿದ್ದೀಯಾ? ಹೋಗು, ಅದು ಹೇಗೆ ಅವನನ್ನು ಮದುವೆ ಆಗ್ತೀಯಾ ನಾನು ನೋಡ್ತೀನಿ ಎಂದು ಅಬ್ಬರಿಸಿದರು. ಅಷ್ಟರಲ್ಲಿ ಫೋನ್ ರಿಂಗ್ ಆದ ಶಬ್ದಕ್ಕೆ ಅದನ್ನು ರಿಸೀವ್ ಮಾಡಿ, ಹೇಳು, ಅಡ್ರೆಸ್ ಸಿಕ್ತಾ ಎಂದರು. ಆ ಕಡೆಯಿಂದ ಹೇಳಿದ ಅಡ್ರೆಸ್ ಹುಡುಕಿ ಹೊರಟರು ದಯಾನಂದ್. ಇತ್ತ ಚಿನ್ನು ಕಾಲೇಜಿನ ಸಮಾರಂಭ ಮುಗಿಸಿ ಮನೆಗೆ ಬಂದವಳ ಫ್ರೆಶ್ ಆಗಿ ಬಂದು ಊಟ ಮಾಡಿ ಕುಳಿತಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ಅಣ್ಣ ಇಷ್ಟು ಬೇಗ ಬನ್ನ ಎಂದು ಯೋಚನೆಯಲ್ಲಿ ಬಾಗಿಲು ತೆಗೆದಳು. ಅಲ್ಲಿ ಕಾಣಿಸಿದ್ದು ತನ್ನ ತಂದೆಯಷ್ಟೇ ವಯಸ್ಸಿನ ವ್ಯಕ್ತಿ ನಿಂತಿರುವುದು. ಆದರೆ ಇವಳ ತಂದೆ ಪಂಚೆ ಶರ್ಟ್ ಹಾಕುತ್ತಾರೆ, ಇವರು ಸೂಟ್ ಹಾಕಿದ್ದಾರೆ, ಅಷ್ಟೇ ವ್ಯತ್ಯಾಸ. ಆ ವ್ಯಕ್ತಿಯ ಹಿಂದೆ ಇಬ್ಬರು ದಡೂತಿ ಮನುಷ್ಯರು ನಿಂತಿದ್ದರು. ಯಾರು ನೀವು? ಯಾರು ಬೇಕಿತ್ತು ಎಂದು ಅನುಮಾನದಲ್ಲೇ ಕೇಳಿದಳು. ಇದು ಸೂರ್ಯ ಅವರ ಮನೆಯ ಎಂದರೆ ಹೌದು, ನೀವು ಯಾರು ಎಂದು ಹೇಳುವಾಗಲೇ ಅವರು ಮನೆಯ ಒಳಗೆ ಬಂದಾಗಿತ್ತು. ಹಲೋ, ಯಾರು ನೀವು? ಹೀಗೆ ಹೇಳ್ದೆ ಕೇಳದೆ ಮನೆಯೊಳಗೆ ನುಗ್ಗುತ್ತಿದ್ದೀರಲ್ಲ, ನೋಡೋಕೆ ದೊಡ್ಡ ಮನುಷ್ಯರ ಹಾಗೆ ಕಾಣ್ತೀರಾ, ಮ್ಯಾನಸ್ ಇಲ್ವಾ ನಿಮಗೆ? ನಮ್ಮ ಅಣ್ಣನಿಗೆ ಕಾಲ್ ಮಾಡ್ತೀನಿ, ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಎಂದು ಅವಳು ಮಾತು ಮುಂದುವರೆಸುವ ಮೊದಲೇ, ಇಲ್ಲದಿದ್ದರೆ ಏನು ಮಾಡ್ತೀಯ? ಕರೆಸು ನಿನ್ನ ಅಣ್ಣನ, ನಾವು ಅವನನ್ನೇ ಹುಡುಕಿಕೊಂಡು ಬಂದಿದ್ದು. ನಿಮ್ಮಂಥ ಭಿಕಾರಿಗಳಿಗೆ ದೊಡ್ಡ ಮನುಷ್ಯರ ಮನೆ ಹುಡುಗಿಯರೇ ಬೇಕು ಅಲ್ವಾ? ನಿನ್ನ ಅಣ್ಣನಿಗೆ ನನ್ನ ಮಗಳೇ ಬೇಕಾ? ದುಡ್ಡಿರುವ ಹುಡುಗಿಯರು ಸಿಕ್ಕರೆ ಯಾವ ನಾಟಕ ಬೇಕಾದರೂ ಆಡ್ತೀರಾ? ನಿಮ್ಮಂತಹ ಮಿಡಲ್ ಕ್ಲಾಸ್ ಅವರ ಮೆಂಟಾಲಿಟಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹಲ್ಲು ಬಿಗಿ ಹಿಡಿದು ಮಾತನಾಡಿ, ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಾ? ನಿಮ್ಮ ಮಗಳು ಯಾರು? ನೀವು ಏನು ಹೇಳುತ್ತಿದ್ದೀರಾ? ಒಂದೂ ಅರ್ಥ ಆಗ್ತಿಲ್ಲ. ನೀವು ದಾರಿ ತಪ್ಪಿ ಬಂದಿದ್ದೀರಾ ಅನ್ಸುತ್ತೆ. ಮೊದಲು ಇಲ್ಲಿಂದ ಹೊರಡಿ, ಇಲ್ಲದಿದ್ದರೆ ಎಂದು ಭಯದಲ್ಲೇ ಮೊಬೈಲ್ ಕೈಗೆ ಹಿಡಿದಳು. ಮೊಬೈಲ್ ಕೈಗೆ
ತೆಗೆದುಕೊಂಡವಳ ಹಿನ್ನೆಲೆಯನ್ನು ಒಡನೆಯೇ ಹಿಡಿದರು ದಯಾನಂದ್. ಮೊದಲೇ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ನಡೆಯುವಂತಹ ಕೊಲೆ, ದರೋಡೆ ಬಗ್ಗೆ ಕೇಳಿದವಳು ಇವಾಗ ಇವರ ದಿಢೀರ್ ವರ್ತನೆಗೆ ತರತರ ನಡುಗಿದಳು. ದಯಾನಂದ್ ಹಿಂದೆ ಕೂದಲನ್ನು ಬಲವಾಗಿ ಹಿಡಿದಿದ್ದರಿಂದ ತಲೆ ಉರಿ ಬಂದು ಕಣ್ಣಿನಲ್ಲಿ ನೀರು ತುಂಬಿತು. ಮುಂದುವರಿಯುವುದು.